ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರ್ತಕ್ಕಂತಹ ಇಂಟರ್ವ್ಯೂಲಿ ನೋಡಬಹುದು. ದಯವಿಟ್ಟು ಯೂಟ್ಯೂಬ್ನಲ್ಲಿ ಚಿತ್ರಲೋಕದಲ್ಲಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಶುಭವಾಗಲಿ. ನನ್ಗ ಇಲ್ಲ ಅದೇ ಬೈದಿದ್ದು ಅಂದರೆ ಅವರಿಗೆ ಆಸ್ತಿ ಇದು ಎಲ್ಲ ಏನು ಮಾಡ್ಕೊಳ್ಳೋ ಇದೆಲ್ಲ ಇಷ್ಟ ಇರಲಿಲ್ಲ. ಅವ್ರಿಗೆ ಸ್ಟೇಟ್ ಅವಾರ್ಡ್ ಬಂದಿತ್ತು, ಇದೆಲ್ಲ ಆಗಿದ್ರು ಅವ್ರಿಗೆ ಅವ್ರ ಹೆಸರಿನಲ್ಲಿ ಯಾವುದು ಸೈಟ್ ಗೀಟ್ ಏನೂ ಇಲ್ಲ. ನಮಗೆ ಈ ಒಂಥರ ಅಕ್ಕಪಕ್ಕದವ್ರು ಅವರು ಇವರು ಎಲ್ಲ ಹೇಳ್ತಾರೆ, ಈ ಥರ ಅಶ್ವಥ್ ಅವ್ರಿಗೆ ಈ ಥರ ಅವಾರ್ಡ್ ಬಂದಿದೆ, ನೀವು ಯಾತಕ್ಕೆ ಸೈಟ್ಗೆ ಅಪ್ಲೈ ಮಾಡಬಾರ್ದು ಅಂತ ಹೇಳಿ ಕೇಳಿದೆ. ನಾನು ಆವಾಗ ಸ್ವಲ್ಪ ನಾವು ಏನಾದ್ರು ಒಂದು ಮಾಡ್ಕೊಳ್ಳೋಣ, ಯಾಕೆ ಗೌರ್ಮೆಂಟ್ ಕೊಡಬೇಕಾದ್ರೆ ಅದನ್ನು ಯಾತಕ್ಕೆ ಬಿಡಬೇಕು ನಾವು ಅಂತ ಹೇಳಿ ಅಪ್ಲೈ ಮಾಡೋದಕ್ಕೆ ಅವ್ರದ್ದು ಸಿಗ್ನೇಚರ್ ಬೇಕಿತ್ತು, ನಮ್ಮ ಮಾವನವ್ರದ್ದು. ಈ ಥರ ಅಪ್ಪ ನೀವು ಇದು ಮಾಡಬೇಡಿ, ನೀವು ಸಿಗ್ನೇಚರ್ ಹಾಕಿ ನಾವು ಇದು ಮಾಡ್ಕೊಳ್ತೀವಿ, ಅಪ್ಲೈ ಮಾಡ್ಕೋತೀವಿ. ಆವಾಗ ಇಲ್ಲ ನನಗಿಷ್ಟ ಇಲ್ಲ ನಾನು ಮಾಡೋಕ್ಕೆ ಅಂತ ಹೇಳಿದ್ರು. ಆವಾಗ ನಮ್ಮ ಯಜಮಾನ್ರಿಗೆ ಹೇಳ್ಬಿಟ್ಟು ಬೇಡ ಬನ್ನಿ ನಾವೇ ಇದು ಮಾಡ್ಕೊಳ್ಳೋಣ, ನಾವೇ ಅಪ್ಲೈ ಮಾಡೋಣ, ಈ ಥರ ಅಶ್ವಥ್ ಅವರು ಹೆಸರು ನಮ್ಮದು ಮನೆ ಅಡ್ರೆಸ್ ಈ ಥರ ಹಾಕ್ಬಿಟ್ಟು ನಾವೇ ಅಪ್ಲೈ ಮಾಡ್ಕೊಳ್ಳೋಣ ಅಂಥೇಳಿ ಆವಾಗ ನನಗೆ ಅವ್ರ ಮೇಲೆ ಒಂದು ಸ್ವಲ್ಪ ಈ ಥರ ಸಿಗ್ನೇಚರ್ ಹಾಕ್ಲಿಲ್ವಲ್ಲ ಅಂತ ಬೇಜಾರಾಯಿತು. ಅಷ್ಟೇ ನನಗೆ ಬೈದಿದ್ದೆಲ್ಲ ಇಲ್ವೇ ಇಲ್ಲ ಸರ್, ನಾವು ಅವ್ರ ಹತ್ರ ಬೈಸ್ಕೊಂಡಿದ್ದೆಲ್ಲ ಸಾಕು ಇದೆಯಲ್ಲ ಮನೆ ಅಂತ. ಆಸ್ತಿ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಅಂದರೆ ಅವ್ರ ಹೆಸರಿನಲ್ಲಿ ನಾವು ಅಪ್ಲೈ ಮಾಡ್ತೀವಿ ಅಂತಂದಿದ್ದಕ್ಕೆ ಅವ್ರಿಗೆ ಕೋಪ ಬಂದಿದ್ದು. ಆದ್ರೆ ಪಾಪ ನಾನು ಇದು ಮಾಡಿದೆ, ಫೋರ್ಸ್ ಮಾಡಿದೆ ಅಂತೇಳಿ ಆ್ಯಕ್ಚುಲಾಗಿ ನಮ್ಮ ಯಜಮಾನ್ರು ಏನು ಅಷ್ಟೊಂದು ಫೋರ್ಸ್ ಮಾಡಲಿಲ್ಲ, ನಾನೇನೆ ನನಗೆ ಒಂದು ಇದು ಮಾಡ್ಕೊಳ್ಬೇಕು ಅಂತ ಹೇಳಿ ಮಾಡಿ ಅವ್ರ ಹತ್ರ ಸಿಗ್ನೇಚರ್ ಹಾಕ್ಸಿದ್ರೆ ಬೇಡ ಹಾಕಿ ಅಪ್ಲೈ ಮಾಡಿ ಅದು ರಿಜೆಕ್ಟ್ ಆಗೇ ಬಂದ್ಬಿಡ್ತು. ಓ 30-40 ಸೈಟ್ಗೆ ಅಪ್ಲೈ ಮಾಡಿದ್ವಿ. ಅಪ್ಲೈ ಮಾಡಿ ಒಂದು 3 ವರ್ಷ ಆದಮೇಲೆ ರಿಜೆಕ್ಟ್ ಆಗಿ ಬಂದ. ಹಾಂ, ಅಶ್ವತ್ಥ ಸೈನು ಹಾಕಿತ್ತು, ನಾವು ಹುಡುಕಿದ್ರೆ ಸಿಗುತ್ತೆ. ರಿಜೆಕ್ಟ್ ಆಗಿ ಬಂದಿದ್ದು ಸೈನ್ ಹಾಕ್ಕೊಟ್ರು. ಸೈನ್ ಹಾಕ್ಕೊಟ್ರು. ನಾಳೆ ಅವರೇ ಸೈನ್ ಹಾಕಿಕೊಟ್ಟು ಅವ್ರದ್ದು ಫೋಟೋನು ಹಾಕಿ ಮಾಡಿದ್ವಿ, ರಿಜೆಕ್ಟ್ ಆಗಿ ಬಂತು. ಯಾರಿಗೂ ಗೊತ್ತೇನು ಕಾರಣ ಅಂತ. ಐ ಥಿಂಕ್ 2004 ಇಸ್ವಿ ಇರಬೇಕಾ ಅಂತ. ಯಾಕೆ ನಾವು ಈ ಪ್ರೊಫೆಷನ್ನು ಶುರು ಮಾಡಿದ್ದೆ ನಾನು. ಹಾಗಾಗಿ ಒಂಚೂರು ಕಷ್ಟಪಟ್ಟು ನಾವು ಏನಾದ್ರು ಒಂದು ಸೈಟ್ ಮಾಡ್ಕೊಳ್ಬೋದು ಅಂಥೇಳಿ ಅಪ್ಲೈ ಮಾಡಿ ವಾಪಸ್ ಬಂತು. ಏನೂ ಹೇಳಲಿಲ್ಲ. ಅಲ್ಲ, ಅವ್ರಿಗೆ ಎಲ್ಲ ಗೊತ್ತಿತ್ತು, ಸರ್ಕಾರ ಹಾಗೆಲ್ಲ ಇದು ಮಾಡಲ್ಲ ಅಂತ ಗೊತ್ತಿತ್ತು ಅನ್ಸುತ್ತೆ. ಅವ್ರಿಗೆಲ್ಲ ದೂರಾಲೋಚನೆ ಸ್ವಲ್ಪ ಜಾಸ್ತಿ ಇತ್ತು. ನಾವು ಒಂಥರ ಆಮಿಷಕ್ಕೆ ಒಳಗಾಗಿ ಮಾಡ್ಕೊಳಕ್ಕೆ ಹೋದ್ವಿ ಅಷ್ಟೆ. ಈಗ ಮುಂದುವರಿಲಿಲ್ಲ. ಎಲ್ಲ ಸರ್ಕಾರದ್ದು ಏಕಾಏಕಿ ಕರೆದು ಕೊಡ ಅಂತ ಏನಿಲ್ಲ. ಇಲ್ಲ, ಖಂಡಿತ ಇಲ್ಲ. ಅಪ್ಲೈ ಮಾಡಿ ಬಿಟ್ಬಿಟ್ವಿ ಅಷ್ಟೆ. ನಾವು ಯಾವುದಕ್ಕೂ ಯಾವ ಇನ್ಫ್ಲೂಯೆನ್ಸ್ಗೂ ಏನು ನಮ್ಮದು ಸರ್ಕಾರದ್ದು ಯಾವುದೇ ಇದಕ್ಕೆ ನಾವು ಇನ್ಫ್ಲೂಯೆನ್ಸಿಂದ ಹೋಗಲಿಲ್ಲ. ಎಲ್ಲ ನಮ್ಮ ಸ್ವಂತ ಇದರಿಂದ ನಾವು ಬೆಳೆದಿದ್ದೀವಿ. ನಾನು ಇದನ್ನು ಮಾಡೋದಕ್ಕೆ ಬೆಳೆದಿದ್ದೀವಿ ಅಂತಂದರೆ ನನಗೆ ಎಲ್ಲ ಸಪೋರ್ಟ್ ಮಾಡಿದ್ರು. ನನಗೆ ನಮ್ಮ ಅತ್ತೆಯವರು ಅಡುಗೆ ಹೇಳ್ಕೊಟ್ಟಿದ್ದು, ನಮ್ಮ ಮಾವನವ್ರನ್ನ ಕೇಳಿದೆ ನಾನು ಈ ಥರ ಮಾಡ್ಬೋದಾ ಅಂತ ಹೇಳಿ. ಆಯಿತು ಮಾಡ್ಕೊಳ್ಳಮ್ಮ, ನಿಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ಈ ಪ್ರೊಫೆಷನ್ ಶುರು ಮಾಡಿದೆ. ಈ ಪ್ರೊಫೆಷನ್ ಶುರು ಮಾಡಿದ್ಮೇಲೆ ಬೇರೆ ಕಡೆಯಿಂದ ಮಕ್ಕಳುಗಳು ಬಂದು ಊಟ ತೊಗೊಂಡು ಹೋಗ್ತಾಯಿದ್ರು. ನಮ್ಮ ಮಾವನವರು ಕಾಲವಾದ ನಂತರ ಬೇರೆ ಮಕ್ಕಳು ಇಲ್ಲಿ ಬಂದು ಊಟ ತೊಗೊಂಡು ಹೋಗ್ತಾ ಇದ್ದಾಗ ಆ ಮಕ್ಕಳು 1-2 ಮಕ್ಕಳು ಕೇಳ್ಕೊಂಡ್ವು, ಆಂಟಿ ನೀವು ಯಾತಕ್ಕೆ PG ಶುರು ಮಾಡಬಾರ್ದು ಅಂತ ಹೇಳಿ ಕೇಳಿದ್ರು. ನಮ್ಮಂಥ ಎಷ್ಟೋ ಮಕ್ಕಳುಗಳಿಗೆ ನಾವು ಮನೆಯಿಂದ ಬಂದಿರ್ತೀವಿ, ಈ ಥರ ಮನೆ ಊಟ ಸಿಗುತ್ತೆ, ಊಟಕ್ಕೋಸ್ಕರನಾದ್ರು ನೀವು PG ಶುರು ಮಾಡಿ ಅಂತ ಹೇಳಿ ಕೇಳಿದ್ರು.
ಆವಾಗ ನನ್ನ ಯಜಮಾನ್ರಿಗೂ ಯಾರಿಗೂ ಏನು ಇಷ್ಟ ಇರಲಿಲ್ಲ ಒಂದು ಪಿ ಜಿ ಮಾಡೋದಕ್ಕೆ ಅಂತ. ನಾನು ಏನೋ ಒಂದು ನೋಡಿ ಈ ಥರ ಮಕ್ಕಳುಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಿದ್ದಾರೆ, ನೋಡೋಣ ಒಂದು ಶುರು ಮಾಡೋಣ ಅಂತ ಹೇಳಿ ಒಂದು ಸಣ್ಣದಾಗಿ ಮಾಡಿ ಮೇಲೆ 2 ರೂಮ್ ಇತ್ತು. ಆ ರೂಮ್ನ ನಾವು ಕೆಳಗಡೆ ಶಿಫ್ಟ್ ಆಗಿದ್ವಿ. ನನ್ನ ಮಗ ಒಂದು ರೂಮ್ನಲ್ಲಿದ್ದ. ಶೆಡ್ ಎಲ್ಲ ಖಾಲಿ ಇತ್ತು. ಇಲ್ಲಿ ಒಂದು ಶೆಡ್ ಮೇಲೆ ಒಂದು ರೂಫ್ ಹಾಕ್ಕೊಂಡು ಆ ರೂಫ್ ಮೇಲೆ ನನ್ನ ಮಗನಿಗೆ ಒಂದು ರೂಮ್ ಮಾಡಿ ಇದನ್ನು ಪಿ ಜಿ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ವಿ. ಆವಾಗ ಒಂದು 4 ಜನ ಕೇಳಿದ್ರು, ನಿಮ್ಮ ಮಗನ್ನ ಕೇಳಿದ್ರ ನೀವು ಪಿ ಜಿ ಶುರು ಮಾಡೋದಕ್ಕೆ ಮುಂಚೆ? ನಾನು ನನ್ನ ಯಜಮಾನರು ಆಯಿತು ಮಾಡ್ಕೊಂಡ್ವಿ. ನಿಮ್ಮ ಮಗನ ಕೇಳಿದ್ರ ಅಂತ. ಆಮೇಲೆ ನನ್ನ ಮಗನ ಒಂದಿನ ಕೂಡಿಸಿ ಕೇಳಿದ್ವಿ, ಈ ಥರ ಏನಪ್ಪ ನಾವು ಪಿ ಜಿ ಶುರು ಮಾಡ್ಬೋದಾ? ಇದು ಅಮ್ಮ ನೀನು ಏನು ಬೇಕಾದರೂ ಮಾಡಮ್ಮ, ನೀನು ಎಂಗೇಜ್ ಆಗಿರು, ನೀವೇನು ಬೇಕಾದರೂ ಮಾಡಿ, ನಾನು ಯಾವುದೂ ನಿಮ್ಮ ಇದಕ್ಕೆ ಬರಲ್ಲ ಅಂತ ಹೇಳಿ ಆವಾಗ ಪಿ ಜಿ ಶುರು ಮಾಡಿದ್ವಿ ಮನೆಗೆ. ಮದುವೆ ಆದಮೇಲೆ ಶಂಕರ್ ನಟನೆಗೆ ಹೋಗ್ತಾರೆ, ಆಕ್ಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಹೌದು, ಮದುವೆ ಆದಮೇಲೆ ಶುರು ಮಾಡಿದ್ದೆ. ಆಕ್ಟಿಂಗ್ ಹೋಗ್ತೀನಿ ಅಂದಾಗ ನೀವೇನು ಹೇಳೋದು? ನನಗೆ ನಾ ಹೇಳಿದ ನಮಗಿನ್ನೂ ಚಿಕ್ಕ ವಯಸ್ಸು, ಅಂಗಡಿ ಕ್ಲೋಸ್ ಆಗೋಯ್ತು, ಬದುಕಕ್ಕೆ ದಾರಿ ಇಲ್ಲ. ಊಟ ನಮ್ಮ ಮಾವನವ್ರು ಹಾಕ್ತಾಯಿದ್ರು, ಊಟ ತಿಂಡಿ ಯೋಚನೆ ಇಲ್ಲ. ಊಟ ತಿಂಡಿ ಯೋಚನೆ ಇಲ್ಲ ಅಂದ ತಕ್ಷಣಕ್ಕೆ ಮಿಕ್ಕಿದ್ದು ನಾವು ನೋಡ್ಕೋಬೇಕಲ್ಲ. ನಮಗೊಬ್ಬ ಮಗ ಹುಟ್ಟಿದ್ದ, ಅವನದು ಎಜುಕೇಷನ್ನು, ಆಮೇಲೆ ನಮ್ಮ ಖರ್ಚು ವೆಚ್ಚಗಳಿಗೆ ಇದಕ್ಕೆಲ್ಲ ಬೇಕಾಯಿತು. ಆವಾಗ ಈ ಥರ ಫಿಲಮ್ ಇಂಡಸ್ಟ್ರಿಗೆ ಒಬ್ಬರು ಇಂಟ್ರಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ಕೇಳಿದ್ರು. ಬಾಲು ಅಂತ ನಮ್ಮ ಮನೆಯವ್ರ ಫ್ರೆಂಡ್, ಬಾಲು ಅಂತ. ರಿಲೇಟಿವ್ ಅಲ್ಲ, ಫ್ರೆಂಡು, ಅವರೆಲ್ಲ ಫ್ರೆಂಡ್ಸು. ಅವರು ಹೂವು ಹಣ್ಣು ಫಿಲಮ್ಗೆ ಫಸ್ಟು ಬಾಬು ಹತ್ರ ಕರ್ಕೊಂಡೋಗ್ಬಿಟ್ಟು ಇಂಟ್ರಡ್ಯೂಸ್ ಮಾಡಿಸಿದ್ರು. ಆವಾಗ ನಲ್ಲಿ ಈ ಥರ ಫಿಲಮ್ ಇಂಡಸ್ಟ್ರಿಗೆ ಹೋಗ್ತೀನಿ ಅಂತ ಹೇಳಿದಾಗ ಒಂದು 2-3 ಜನ ಹೇಳಿದ್ರು, ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತಾ ಇದೆಯಾ, ನಿನ್ನ ಜೀವನಕ್ಕೆ ಏನೂ ತೊಂದರೆ ಆಗಲ್ವಾ ಅಂತ ಹೇಳಿ ನನಗೆ ಕೇಳಿದ್ರು. ಆಮೇಲೆ ನಮಗೇನಂತಂದರೆ ಭರವಸೆ, ನಾವು ಇವ್ರು ಯಾರು ಏನು ಅಂತ ಗೊತ್ತಿಲ್ಲದೇನೆ ಭರವಸೆ ಇಟ್ಕೊಂಡು ಬಂದಿದ್ದು. ಆಗ ನಾನಂದೆ, ನನ್ನ ಜೊತೆ ಚೆನ್ನಾಗಿದ್ದರೆ ಸಾಕು, ಪಾತ್ರವಾಗಿ ತಗೋಬೇಕು ನೀವು. ಇದು ಒಂದು ಈ ಸಿನಿಮಾ ಇಂಡಸ್ಟ್ರಿ ಹೇಗೆ ಅಂತಂದರೆ ಎಲ್ಲ ಥರದಕ್ಕೂ ಅವಕಾಶ ಇರೋಂಥದ್ದು, ಹಾಳಾಗೋಕ್ಕೆ, ಉದ್ಧಾರ ಆಗೋಕ್ಕೆ ಎಲ್ಲದಕ್ಕೂ ಅವಕಾಶ ಇರೋಂಥದ್ದು. ಒಂದು ಹೆಂಗಸು ಜೊತೆ ಒಂದು ನಟನೆ ಮಾಡ್ತು ಅಂತಂದರೆ ನಮ್ಮ ಜನಗಳು ಹೇಗೆ ತಿಳ್ಕೊಂಡಿದ್ದಾರೆ ಅಂತಂದರೆ, ಅದೇ ಹೆಣ್ಣು ಒಂದು ಹೆಂಡತಿಯಾಗಿ ಪಾತ್ರ ಮಾಡಿದಾಗ ತಪ್ಪು ತಿಳ್ಕೊಳ್ಳಲ್ಲ, ತಾಯಿಯಾಗಿ ಮಾಡಿದಾಗ ತಪ್ಪು ತಿಳ್ಕೊಳ್ಳಲ್ಲ, ಹೆಂಡತಿಯಾಗಿ ಮಾಡಿದಾಗ ಬೇರೆ ಥರ ತಿಳ್ಕೊಳ್ತಾರೆ. ಅದೇ ಹೆಣ್ಣು ಮಗಳಾಗಿ ಪಾತ್ರ ಮಾಡಿದಾಗ ಅವಾಗಲೂ ತಪ್ಪು ತಿಳ್ಕೊಳ್ಳಲ್ಲ, ಹೆಂಡತಿಯಾಗಿ ಮಾಡಿದಾಗ ತಪ್ಪು ತಿಳ್ಕೊಳ್ಳೋದು ಜಾಸ್ತಿ. ಆವಾಗ ನನ್ನನ್ನು ಕೇಳಿದ್ರು, ನನ್ನ ಹೇಳಿದ್ನಲ್ಲ, ನನಗೆ ನಂಬಿಕೆಯಿಂದ ಬಂದಿದ್ದೀವಿ, ಅದರಿಂದ ನಮ್ಮ ದಾರಿ ತಪ್ಪೋದಿಲ್ಲ ಅಂತ ಹೇಳಿ ಆ ಒಂದು ಇದ್ರ ಮೇಲೆ ಹೋಗ್ಬೋದು, ನಮ್ಮ ಜೀವನಕ್ಕೆ ಏನೂ ತೊಂದರೆ ಆಗದೆ ಹಾಗೆ ಇಷ್ಟು ದಿನ ನಡ್ಕೊಂಡು. ನಮಗೆ ಅವ್ರಿಗೆ ಊಟಗಳೆಲ್ಲ ನಮಗೆ ಹಾಕ್ತಾನೆ ಇದ್ರಲ್ವ, ಅದರಿಂದ ನಮಗೇನು ಅದ್ರದ್ದು ನನಗೆ ಆ ಥರ ಅವ್ರಿಗೆ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಲಿಲ್ಲ, ನಮ್ಮ ಮುಂದಕ್ಕೆ ಜೀವನದ ಗತಿ ಏನು ಅನ್ನೋ ಹಾಗೇನೂ ಆಗಲಿಲ್ಲ. ಆದರೆ ನಮ್ಮ ಯಜಮಾನ್ರಿಗೆ ಇಲ್ಲದೆ ಇದ್ದಾಗ ಅವಾಗ ಸ್ವಲ್ಪ ಕಾಡಕ್ಕೆ ಶುರುವಾಯಿತು. ಸಿನಿಮಾ ಇಂಡಸ್ಟ್ರಿ, ಟಿ ವಿ ಇಂಡಸ್ಟ್ರಿ ಎಲ್ಲ ನಿಂತಾಗ ಅವಾಗ ಸ್ವಲ್ಪ ನಾವು ಬೇರೆ ಯಾವುದಾದ್ರು ದಾರಿ ನೋಡ್ಕೊಳ್ಬೇಕು ಅಂತ ಹೇಳಿ ಅವಾಗ ಅನ್ನಿಸ್ತು. ಸ್ವಲ್ಪ ಅಂದರೆ ಅವರು ನ್ಯಾಯಕ್ಕಾಗಿ ಹೊಡೆದಾಡ್ತಾರೆ, ಎಲ್ಲಿ ತಪ್ಪು ಕಾಣುತ್ತೆ ಅಲ್ಲಿ ಸ್ವಲ್ಪ ಮಾತಾಡ್ತಾರೆ. ಅದೇನೆಂದರೆ ಸ್ವಲ್ಪ ವಾಯ್ಸ್ ಇವರು ಮಾತಾಡೋದೇ ಜೋರು ವಾಯ್ಸ್, ಆದ್ದರಿಂದ ಅದು ಜನ ತಪ್ಪು ತಿಳ್ಕೊಳ್ಳೋದಕ್ಕೆ ಅವಕಾಶ ಜಾಸ್ತಿ.
ಶಂಕರ್ ನಿಮ್ಗೆ ಇಷ್ಟ ಆಗದೆ ಇರೋ ಗುಣ ಯಾವುದು? ಕೋಪನೇ, ಹೇಳೋದನ್ನು ಮೆತ್ತಿಗೆ ಹೇಳ್ಬೋದು ಅಂತ ಅನ್ನೋದು ಒಂದು ಅಷ್ಟೇ. ಕೆಲಸ ಮಾಡ್ತಾರೆ ಶಂಕರ್, ಕಾರ್ ಓಡಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಏನ್ ಕಾರ್ ಓಡಿಸೋದು, ಟ್ಯಾಕ್ಸಿ ಓಡಿಸೋದು? ಟ್ಯಾಕ್ಸಿ ಓಡಿಸೋದು ಅಂತಂದರೆ ಆಫರ್ಸ್ಗಳು ಸ್ವಲ್ಪ ಕಮ್ಮಿ ಆಯಿತು. ಎಲ್ಲ ರಾಜಕೀಯಗಳು ಎಲ್ಲ ಕಡೆನೂ ಹೇಗೆ, ಎಲ್ಲ ರಾಜಕೀಯ ಅಂತಂದರೆ ಬರೀ ಅಲ್ಲೊಂದೇ ಕಡೆ ಅಲ್ಲ, ಎಲ್ಲ ಫೀಲ್ಡಲ್ಲೂ ರಾಜಕೀಯ ಇರುತ್ತೆ. ಹಾಗಾಗಿ ಈ ಫೀಲ್ಡ್ನಲ್ಲೂ ರಾಜಕೀಯ ಆಯಿತು, ಜಾಸ್ತಿ ಆಫರ್ಸ್ಗಳು ಬರ್ತಿರ್ಲಿಲ್ಲ. ಅದಕ್ಕೆ ಸುಮ್ಮನೆ ಮನೇಲಿ ಕೂತ್ಕೊಂಡು ಏನು ಮಾಡೋದು, ಭಗವಂತ ಕೊಟ್ಟಿರೋ ಹಾಗೆ ಒಂದು ಗಾಡಿ ಇದೆ, ಇದನ್ನೇ ನಾವು ಎಲ್ಲೋ ಬೋರ್ಡ್ ಮಾಡಿಕೊಂಡು ಟ್ಯಾಕ್ಸಿ ಓಡಿಸಿದ್ರೆ ಹೇಗೆ ಅಂತ ಹೇಳಿಬಿಟ್ಟು ಆ್ಯಕ್ಚುಲಾಗಿ ಅವರೊಂದು ಸೀರಿಯಲ್ಲು ಮಾಡ್ತೀನಿ, ಸಿನಿಮಾ ತೆಗಿತೀನಿ ಅಂತ ಯಾರೋ ಒಬ್ಬರು ಬಂದರು. ನೀವು ಕತೆ ಮಾಡಿ ಸರ್ ಅಂತ ಹೇಳಿ, ಕತೆ ಮಾಡಿಕೊಡಿ ನೀವು ನಮಗೆ, ನೀವೇ ಡೈರೆಕ್ಟ್ ಮಾಡಬೇಕು, ನಿಮ್ಮ ಮಗನೇ ಹೀರೋ ಆಗಿ ಮಾಡಬೇಕು ಅಂತ ಹೇಳಿ ಆವಾಗ ಈ ಊಬರ್ದು ಒಂದು ಕತೆ ಮಾಡ್ಕೊಂಡಿದ್ದು ಅವ್ರು ಬರಲೇ ಇಲ್ಲ. ಇವರು ಕತೆ ಎಲ್ಲ ಬರ್ಸಿದ್ರು, ಇವರೇ ದುಡ್ಡು ಕೊಟ್ಟು ಕತೆ ಬರ್ಸಿದ್ರು. ಆಮೇಲೆ ಇವ್ರನ್ನ ರೈಟರ್ನೆಲ್ಲ ಕರೆಸಿ ಎಲ್ಲ ಮಾಡಿ ಒಂದು ಮೀಟಿಂಗ್ ಕೂತ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಹೋಟೆಲ್ ಬುಕ್ ಮಾಡಿ ಒಂದು ಮೀಟಿಂಗ್ ಕರೆಯೋಕ್ಕೆ ಅವ್ರಿಗೆ ಫೋನ್ ಮಾಡಿದ್ರೆ, ಈ ಥರ ಎಲ್ಲ ಇಷ್ಟೊತ್ತಿಗೆ ಬರ್ತಾ ಇದ್ದಾರೆ, ಹೋಟೆಲಲ್ಲಿ ರೂಮ್ ಬುಕ್ ಮಾಡಿದ್ದೀನಿ, ನೀವು ಎಷ್ಟೊತ್ತಿಗೆ ಬರ್ತೀರಾ ಅಂತ ಕೇಳಿದಾಗ ಅವ್ರು ನಾವು ಬರೋಕ್ಕಾಗ್ತಿಲ್ಲ, ನಮ್ಮ ಮನೆಯವರು ನೀವು ಇದನ್ನು ದುಡ್ಡು ಹಾಕೋದು ಬೇಡ ಅಂತ ಹೇಳಿದ್ರು ಅಂದ್ಬಿಟ್ಟು ಅವ್ರು ನಿಲ್ಲಿಸಿದ್ರು. ಅವ್ರು ಬರಲಿಲ್ಲ, ಯಾರೋ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ಬಂದವರು ಬರಲಿಲ್ಲ. ಆವಾಗ ಇವರೇ ಅದನ್ನು ನಿಜ ಜೀವನಕ್ಕೆ ಅಳವಡಿಸ್ಕೊಟ್ರು. ಆ್ಯಕ್ಚುಲಾಗಿ ನಾವು ನಮಗೆ ಆ ಥರ ಈ ಕೆಲಸ ಮಾಡಬಾರ್ದು, ಈ ಕೆಲಸ ಮಾಡಬೇಕು ಅನ್ನೋ ಒಂದು ಏನೂ ಇಲ್ಲ. ನಮಗೇನಂದರೆ ಅವ್ರವ್ರ ಕಾಲ ಮೇಲೆ ಅವ್ರವ್ರು ನಿಂತ್ಕೊಳ್ಳಿ ಅಂತ ಅಷ್ಟೇ. ಆಗ ಯಾವುದೋ ಒಂದು ದುಡಿಮೆ, ನಮಗೆ ದುಡಿಮೆಯಲ್ಲಿ ಕೀಳರಿಮೆ ಇಲ್ಲವೇ ಇಲ್ಲ. ಏನಿಲ್ಲ, ನನಗೆ ಚೆನ್ನಾಗಿ ಓಡಿಸೋ ಅಂತ ಡ್ರೈವಿಂಗ್ ಎಲ್ಲ ಚೆನ್ನಾಗಿ ಬರ್ತಿತ್ತು. ಬದುಕೋದೇನು ಯಾವುದ್ರಲ್ಲಿ ಬೇಕಾದ್ರೂ ಬದುಕ್ಬೋದಲ್ಲ, ಇಂಡಿಪೆಂಡೆಂಟಾಗಿ ಬದುಕಬೇಕು ಅಂತಂದಾಗ ಯಾವ ಫೀಲ್ಡ್ ಅಂತ ಏನು ಒಬ್ಬರು ತಲೆ ಹೊಡೆದು ಸಂಪಾದನೆ ಮಾಡ್ತಿಲ್ವಲ್ಲ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ತಾನು ಸಂಪಾದನೆ ಮಾಡ್ತಾ ಇದ್ದೀವಿ. ಗಂಡ ದೊಡ್ಡ ನಟ ಆಗ್ಬೇಕು ಅಂತ ಅಂದ್ಬಿಟ್ಟು ಆಸೆ ಪಟ್ಟಿರ್ತಾರೆ. ತುಂಬಾ ದೊಡ್ಡ ಯಾವ ಮಟ್ಟದ ನಟ ಆಗ್ಬೇಕು? ನಮಗೆ ಜೀವನಕ್ಕೆ ಹೇಗೆ ಬೇಕು ಅಷ್ಟೇನೆ. ನನ್ನ ಶಂಕರ್ ಅಶ್ವಥ್ ಯಾವ ಲೆವೆಲ್ ಅಪ್ಪಂದ ಮಾವನ ತರ ನೋಡಕ್ಕೆ ಇಷ್ಟಪಟ್ಟಿದ್ರಿ? ಖಂಡಿತ ಆ ಮಟ್ಟಕ್ಕೆ ಹೋದ್ರ? ಕೆಲವೊಂದು ಜಾಗದಲ್ಲಿ ಹೋಗಿದ್ದಾರೆ, ಕೆಲವೊಂದು ಸಿನಿಮಾದಲ್ಲಿ ಮಾಡಿದ್ದಾರೆ. ಆಮೇಲೆ ಒಂದು ಡ್ಯುಯಲ್ ಕ್ಯಾರೆಕ್ಟರ್ ಒಂದು ಮಾಡಿದ್ರು. ನನಗೆ ಹೆಸರು ಮರ್ತೋಯ್ತು. ಅದು ಆ ಪಾತ್ರನ ನಾನು ನನ್ನ ಮಗ ಇಬ್ಬರೂ ಸಿನಿಮಾದಲ್ಲಿ ಹೋಗಿ ನೋಡಿದಾಗ ನನ್ನ ಮಗ ಅದನ್ನು ನಿಜ ಜೀವನಕ್ಕೆ ಅಳವಡಿಸ್ಕೊಂಡ್ಬಿಟ್ಟ ಆ ಪಾತ್ರನ. ಒಂದು ಶ್ರುತಿ ಹೀರೋಯಿನ್ನು ಅದರಲ್ಲಿ ಎರಡು ಕ್ಯಾರೆಕ್ಟ್ರು ಮಾಡಿದ್ರು ಇವರು. ಹಂಗೆ ಸಿನಿಮಾದೆಲ್ಲ ಮರ್ತೋಗಿದೆ ಹೇಳೋಕ್ಕೆ. ಅವ್ರನ್ನೇ ಕೇಳಿದ್ರೆ ಹೇಳ್ಬೋದು. ಅಲ್ಲ, ನಂಗೆ ಆ ಸಿನಿಮಾ ಹೆಸರುಗಳೆಲ್ಲ ಸ್ವಲ್ಪ ಮರ್ತೋಗಿದೆ. ಅಂದರೆ ಇವರ ಅಪ್ಪನ್ನ ಕೊಲೆ ಮಾಡಕ್ಕೆ ಬರ್ತಾರೆ. ಅದು ಇವನು ನಿಜ ಜೀವನಕ್ಕೆ ತೊಗೊಂಬಿಟ್ಟ. ಅಪ್ಪ ಈ ಥರ ಪಾತ್ರ ಎಲ್ಲ ಮಾಡೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡ. ಅವಾಗ ಅದೊಂದು ಇದರಲ್ಲಿ. ಇನ್ನು ಮಿಕ್ಕಿದೆಲ್ಲ ನಾವು ಸಿನಿಮಾ ರೀತಿಯೇ ಅದನ್ನು ನಿಜ ಜೀವನಕ್ಕೆ ನಾವು ಅಳವಡಿಸ್ಕೊಳ್ಳೇ ಇಲ್ಲ. ಆದರೆ ಇವ್ರದ್ದು ಒಂದು ಆನಂದ ಸಾಗರ ಅಂತ ಹೇಳಿ ಒಂದು ಸೀರಿಯಲ್ ಬರುತ್ತೆ. ಆ ಸೀರಿಯಲ್ನ ಇವರು ಮಾಡಬೇಕಾದ್ರೆ ನಮಗೆ ಒಂಥರ ನಿಜ ಜೀವನದಲ್ಲಿ
ಒಬ್ಬ ಗಂಡ ಯಾವ ಥರ ಇರ್ತಾನೆ ಹಾಗೆ ಅದನ್ನು ನಾವು ಅದರಲ್ಲಿ ಗಂಡನ ರೀತಿ ಒಂದು ಹೇಗೆ ಮಾಡ್ತಾರೆ ಅದೇ ಪಾತ್ರ ನಾವು ಅದರಲ್ಲಿ ತೆರೆ ಮೇಲೆ ನೋಡ್ತಾ ಇದ್ವಿ ಅಷ್ಟೇ. ಅಲ್ಲ, ಮಗನಿಗೆ ಅಪ್ಪ ಒಂದು ಮರ್ಡರ್ ಮಾಡಿರುವಂತ ಪಾತ್ರ ಬಂದು ಅದು ಸಿನಿಮಾದಲ್ಲಿ ಅದನ್ನ ಯಾಕೆ ಅದನ್ನ ತಲೆ ಯಾತಕ್ಕೆ ಅವನು ಆ ಥರ ತಗೊಂಡ ಅಂದರೆ ತನ್ನ ತಂದೆ ಅಲ್ವಾ, ಅದನ್ನು ಸಿನಿಮಾ ರೀತಿ ತಗೊಳ್ಳಿಲ್ಲ. ತನ್ನ ತಂದೆನ ಆ ರೀತಿ ಎಲ್ಲ ನೋಡೋಕೆ ಇಷ್ಟಪಡಲಿಲ್ಲ. ಮಗ ಹೀರೋ ಆಗ್ತಾನೆ ಒಂದು ಸಿನಿಮಾ. ಅದು ಅಪ್ಪನೇ ಕೊಡಿಸಿದ್ದು, ಸೆಕೆಂಡ್ ಹೀರೋ ಆಗಿ ಮಾಡಿದ್ದು. ಅಪ್ಪನೇ ಕೊಡಿಸಿದ ಪಾತ್ರ ಅದು. ಏನು ಅವ್ರಿಗೆ ಯಾರ್ಯಾರನ್ನೋ ಹಾಕ್ಕೊಂಡು ಇದು ಮಾಡ್ತಿದ್ರಂತೆ. ಒಂದು 5-6 ಜನ ಬಂದು ಮಾಡೋ ಹೋಗಿದ್ರಂತೆ. ಅವಾಗ ಯಾರೂ ಸಿಗ್ತಿಲ್ಲ ಸಾರ್, ಇದೊಂದು ಪಾತ್ರಕ್ಕೆ ಬಂದು ಹೋಗ್ತಾಯಿದೆ, ಯಾರೂ ಸೆಟ್ ಆಗ್ತಿಲ್ಲ ಅಂತ ಹೇಳಿದ್ರಂತೆ. ಆವಾಗ ನನ್ನ ಮಗನ ಒಂದು ಸತಿ ಟ್ರೈ ಮಾಡಿ ಅಂತ ಹೇಳಿ ಕೇಳಿದ್ದಾಗ, ನಿಮ್ಗೆ ಅಷ್ಟು ದೊಡ್ಡ ಮಗ ಇದ್ದಾನ, ಕರೆಸಿ ಸಾರ್ ಈಗಲೇ ಅಂತ ಹೇಳಿಬಿಟ್ಟು ಮಾರನೇ ದಿನನೇ ಕರೆಸಿ ನೋಡಿಬಿಟ್ಟು ಅವನಿಗೆ ಸೆಕೆಂಡ್ ಹೀರೋ ಆಗೇ ಕೊಟ್ಬಿಟ್ಟಿದ್ದಾರೆ. ನಮಗೆ ಅಲ್ಲಿ ಯಾವ ಥರ ಪಾತ್ರಗಳು ಮಾಡಿದ್ದಾರೆ, ಏನು ಯಾರು ಎದುರಿಗೆ ಮಾಡಿದ್ದಾನೆ ಏನೂ ಗೊತ್ತಿಲ್ಲ. ನಾವು ಸಿನಿಮಾ ಹೋಗಿ ನೋಡಿದಾಗ್ಲೇ ನಮಗೆ ಗೊತ್ತಾಗಿದ್ದು, ಓಹೋ ಎಷ್ಟು ದೊಡ್ಡವ್ರ ಜೊತೆ ಮಾಡಿದಾನಪ್ಪ. ಅಪ್ಪ ಮಗಂದು ಒಂದೇ ಅಲ್ಲ, ಇವರಿಬ್ಬರು ಕಾಂಬಿನೇಷನ್ನೇ ಅಲ್ಲ. ಭವ್ಯ ಮತ್ತು ಪದ್ಮಾ ವಾಸಂತಿಯವರು, ಅವರೆಲ್ಲ ಶ್ರೀನಿವಾಸ ಮೂರ್ತಿ ಅವ್ರಗಳ ಜೊತೆ ಇವನು ಮಾಡಿದ್ದಿದ್ದು. ಚೆನ್ನಾಗಿ ಮಾಡಿದ್ದಾನೆ ಅಂತ ಅನ್ನಿಸ್ತು. ಆಮೇಲೆ ಎಲ್ಲೋ ಒಂದು ಕಡೆ ಪೇಪರ್ನಲ್ಲೂ ಮತ್ತೆ ಚಾಮೈ ಮೇಷ್ಟ್ರು ಬರ್ತಾ ಇದ್ದಾರೆ ಅಂತ ಹೇಳಿ ಹಾಕಿದ್ರು. ಬಟ್ ಅವನಿಗೂ ಏನು ಅವಕಾಶಗಳೇನು ಸಿಕ್ಕಲಿಲ್ಲ. 2 ಫಿಲಮ್ ಮಾಡ್ದ. ಆಮೇಲೆ ಒಂದು ಸೀರಿಯಲ್, 2 ಸೀರಿಯಲ್ಗೆ ಅಸೋಸಿಯೇಟ್ ಆಗಿ ಮಾಡ್ದ. ಒಂದು ಸೀರಿಯಲ್ಗೆ ಆಡಿಷನ್ಗೆ ಹೋಗಿ ಇದೆಲ್ಲ ಮಾಡಿದಾಗ ಒಂದು 2 ದಿನ 3 ದಿನ ಕೆಲಸ, ಅಂದರೆ ಏನು ಕಂಟಿನ್ಯೂಸ್ ಆಗಿ ಕೆಲಸ ಅಲ್ಲ. ಇವತ್ತೊಂದು ದಿನ ಇರ್ತಿತ್ತು, ಮತ್ತು ಇನ್ನೊಂದು 3 ದಿನ ನಮ್ಗಲ್ಲಿ ಇಳ್ಕೊಳ್ಳೋಕೆ ಎಲ್ಲೂ ವ್ಯವಸ್ಥೆ ಇಲ್ಲ. ನಾವು ರೂಮ್ ಮಾಡಿಕೊಂಡು, ಹೋಟೆಲ್ನಲ್ಲಿ ರೂಮ್ ಮಾಡಿಕೊಂಡು ನಾವು ಇದಕ್ಕೆ ಹೋಗೋದಕ್ಕೆ ಒಂದು ದಿನಕ್ಕೆ 750 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. 750 ರೂಪಾಯಿ ಇವನಿಗೆ ಕೊಟ್ಟರೆ, ಇವನು ಅದರಲ್ಲಿ ರೂಮು ಮಾಡಿಕೊಂಡು, ಇವನು ಊಟ ತಿಂಡಿನೂ ಮಾಡಿಕೊಂಡು, ಪ್ರೊಡಕ್ಷನಲ್ಲಿ ಕೆಲಸ ಇದ್ದಷ್ಟು ಹೊತ್ತು ಊಟ ತಿಂಡಿ ಆಗತ್ತೆ. ರಾತ್ರಿ ಮನೆಗೆ ರೂಮಿಗೆ ಬಂದಮೇಲೆ ಇವನೇ ಮಾಡ್ಕೊಳ್ಬೇಕು ಊಟನ, ಹೋಟೆಲ್ನಲ್ಲಿ ಮಾಡ್ಕೊಳ್ಬೇಕು. ಅದು 750 ರೂಪಾಯಿ ಕೊಟ್ಟಿದ್ದು ಇವನು ಊಟ ತಿಂಡಿನೂ ಮಾಡಿಕೊಂಡು ಹೋಟೆಲ್ ರೂಮು ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಯಿತು. ಹಾಗಾಗಿ ಅವನು ಅಲ್ಲಿಗೆ ಹೋಗಲೇ ಇಲ್ಲ, ವಾಪಸ್ಸು ಇದಕ್ಕೆ ಬಂದ, ಸ್ವಿಮ್ಮಿಂಗ್ ಫೀಲ್ಡಿಗೆ ಬಂದ, ಮುಂದುವರಿಸಲಿಲ್ಲ. ಬಟ್ ಈಗಲೂ ಆಸೆ ಇದೆ ಅವನಿಗೆ. ಅವ್ರಿಗೂ ನನ್ನ ಒಂದು ಇಷ್ಟು ಒಳ್ಳೆ ಪಾತ್ರ ಮಾಡಿ ನನ್ನ ಮಗ ಮೊದಲನೇ ಸಿನಿಮಾದಲ್ಲೇ ಇಷ್ಟು ಇದಾಗಿ ಮಾಡ್ತೇನೆ, ಕ್ಯಾಮ್ರಾ ಈಸಿಯಾಗಿ ಫೇಸ್ ಮಾಡ್ತಾ ಇದ್ದಾನೆ. ಸಂಕ್ರಾಂತಿ ಅಂತ ಹೇಳಿ ಅವ್ರಿಗೂ ಆಶ್ಚರ್ಯ ಆಯಿತು. ಏನು ಎಲ್ಲೂ ಒಂದು ನಾಟಕಕ್ಕೆ ಹೋಗಿದ್ದಾಗಲಿ, ಒಂದು ಮಾಡಿದಾಗಲಿ ಏನೂ ಇಲ್ಲ. ಆಮೇಲೆ ಶೂಟಿಂಗಿಗೆಲ್ಲ ಹೋಗಿ ನೋಡಿ ಕಲ್ತಿದ್ದು ಅವೆಲ್ಲ ಏನೂ ಇಲ್ಲದೇ ಮಾಡ್ತಾ ಇದ್ದಾನೆ ಇವನು. ಅವನ ಆಸೆ ಮಾಡ್ಕೊಂಡು ಹೋಗಲಿ ಅನ್ನೋದಿತ್ತು ಅವ್ರಿಗೂ. ಬಟ್ ಅವಕಾಶ ಯಾವುದು